ಹಾಯ್, ನಾನು ನಿಮ್ಮ ಮೋಹನ್ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಚಾನಲ್ ಟೆಕ್ ಟಾಕ್ ವಿತ್ ಕರ್ನಾಟಕ. ಸ್ನೇಹಿತರೆ, ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮತ್ತು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಗೊತ್ತಿಲ್ಲ, ಯಾವ್ದಾದ್ರು ಒಂದು ಟ್ರೋಲ್ ವಿಡಿಯೋ ಹಾಕಿದ್ರೆ ಸಾವಿರಾರು ಲೈಕ್ ಮಾಡ್ತೀರಾ, ಬೈಕ್ ಅಂದಾದರೂ ಲಕ್ಷಾಂತರ ಕಮೆಂಟ್ಗಳಾಗ್ತೀರಾ. ಕಷ್ಟಪಟ್ಟು ನಾನು ದುಡ್ಡಲ್ಲಿ ಪರ್ಚೇಸ್ ಮಾಡಿ ನಾನು ಮಾಡೋ ಇನ್ನೊಂದು ಕೆಲಸವನ್ನು ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಅದು ಯಾಕೆ ನಿಮಗೆ ಕರುಣೆನೇ ಇಲ್ವ ಸ್ನೇಹಿತರೆ? ಕರುಣೆ ಇದೆ. ಆ ಕರುಣೆನ ತೋರಿಸಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮತ್ತು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನನ್ನ ವಿಡಿಯೋಗಳನ್ನು ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರನ್ನೂ ನೋಡೋಕ್ಕೆ ಹೇಳಿ. ನೀವು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಮುದ್ದು ಕನ್ನಡಿಗನನ್ನು, ನಿಮ್ಮ ಮನೆ ಮಗನನ್ನು, ಹೊಸ ಯೂಟ್ಯೂಬರನ್ನು ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಹೊಸ ವಿಚಾರ ಏನು ಅಂದರೆ, ಒಂದು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಯಾವುದು ಅಂದರೆ ಡಿಝೋ, ಅಂದರೆ ರಿಯಲ್ಮಿ ಟೆಕ್ಲೈಫ್ನ ಅಡಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವಂಥ ಡಿಝೋ ಕಂಪನಿಯ ವೈರ್ಲೆಸ್ ಆ್ಯಕ್ಟಿವ್ ಅನ್ನೋ ಒಂದು ಬ್ಲೂಟೂತ್ ಹೆಡ್ಸೆಟ್ಟನ್ನು ನಾನಿವತ್ತು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಇಲ್ಲಿದೆ ನೋಡಿ ಸಬ್ಸ್ಕ್ರೈಬ್, ಆ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ಡಿಝೋ ವೈರ್ಲೆಸ್ ಆ್ಯಕ್ಟಿವ್ ಬ್ಲೂಟೂತನ್ನು ಅನ್ಬಾಕ್ಸ್ ಮಾಡೋಂಥ ಸಮಯ. ಈಗ ಅನ್ಬಾಕ್ಸ್ ಮಾಡೋಣ. ಬಿಳಿ ಬಣ್ಣದ ಬಾಕ್ಸು ಈ ರೀತಿ ಇದೆ. ಬಾಕ್ಸು ಪ್ರತಿಯೊಂದನ್ನು ಹಿಂದೆ ಮೆನ್ಷನ್ ಮಾಡಿದರೆ ಸ್ನೇಹಿತರೆ. ಕಪ್ಪು ಬಣ್ಣದ ಒಂದು ಬ್ಲೂಟೂತು. ಈಗ ಇದನ್ನು ಅನ್ಬಾಕ್ಸ್ ಮಾಡೋಣ ಸ್ನೇಹಿತರೆ. ಇದರ ಒಳಗೆ ತೆಗೆದಾಗ ಯೂಸರ್ ಮ್ಯಾನ್ಯುವಲ್ ಇದೆ, ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ ಇದೆ, ಒಂದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ ಸ್ನೇಹಿತರೆ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ಇನ್ನೇನು ಇಲ್ಲ. ಇನ್ನು ನಮ್ಮ ಮೇನ್ ಡಿವೈಸ್ ಸ್ನೇಹಿತರೆ, ನೋಡೋಕ್ಕೆ ಈ ರೀತಿ ಇದೆ. ಕಡು ಕಪ್ಪು ಬಣ್ಣದ ಬ್ಲೂಟೂತ್ ನೋಡಿ, ತುಂಬ ಫ್ಲೆಕ್ಸಿಬಲ್ ಆಗಿದೆ, ತುಂಬ ಹಗುರವಾಗಿದೆ ಬ್ಲೂಟೂತು. ಕಪ್ಪು ಬಣ್ಣದ ಬ್ಲೂಟೂತ್. ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ಸ್ನೇಹಿತರೆ, ಇದೊಂದು ಪ್ಲಾಸ್ಟಿಕ್ ಬಿಲ್ಡು, ಪ್ಯೂರ್ ಪ್ಲಾಸ್ಟಿಕ್ ಬಿಲ್ಡು. ವೈರ್ಗಳೆಲ್ಲ ತುಂಬ ಸಾಲಿಡ್ ಆಗಿದೆ ಅಂತ, ಕಳಪೆ ಕ್ವಾಲಿಟಿ ಅಂತ ಏನೂ ಅನಿಸಲ್ಲ. 1200 ರೂಪಾಯಿಗೆ ಈ ಒಂದು ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ. ಇದಕ್ಕಿಂತ ಚೆನ್ನಾಗಿ ಯಾವ ಒಂದು ಕಂಪ್ನಿಯಲ್ಲೂ ಬರಲ್ಲ. ಬನ್ನಿ, ಈ ಒಂದು ಬ್ಲೂಟೂತನ್ನು ರಿಯಲ್ಮಿ ಲಿಂಕ್ ಆ್ಯಪ್ ಮೂಲಕ ಕನೆಕ್ಟ್ ಮಾಡಿಕೊಂಡು ಸೌಂಡ್ ಕ್ವಾಲಿಟಿ ಆಗಿದೆ, ಬೇಸ್ ಹೇಗೆ ಬರುತ್ತೆ ಎಲ್ಲನೂ ಚೆಕ್ ಮಾಡ್ತೀನಿ. ಅಲ್ಲಿ ತನಕ ನೀವು ವೆಯ್ಟ್ ಮಾಡಿ. ಈಗ ಡಿಝೋ ವೈರ್ಲೆಸ್ ಆ್ಯಕ್ಟಿವ್ ಬ್ಲೂಟೂತನ್ನು ರಿಯಲ್ಮಿ ಲಿಂಕನ್ನು ಆ್ಯಪ್ ಮೂಲಕ ಕನೆಕ್ಟ್ ಮಾಡಿದ್ದೀನಿ. ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ 3 ಸೌಂಡ್ ಮೋಡ್ಗಳಿದೆ. ಬೇಸ್, ಬೂಸ್ಟ್ ಪ್ಲಸ್, ಬ್ಯಾಲೆನ್ಸ್ಡ್, ಬ್ರೈಟ್ ಅಂತ. ನಾನು 3 ಮೋಡ್ಗಳನ್ನು ಚೆಕ್ ಮಾಡಿದೆ ಪರ್ಸ್ನಲಿ. ಈ 3 ಮೋಡ್ಗಳಲ್ಲಿ ಬ್ರೈಟ್ ಅನ್ನೋ ಮೋಡಲ್ಲಿ ಹಾಕೊಂಡಾಗ ನೀವು ಅದ್ಭುತವಾಗಿ ಒಂದು ಬೇಸ್ ಕ್ವಾಲಿಟಿ ಆಗಲಿ, ಸೌಂಡ್ ಕ್ವಾಲಿಟಿ ಆಗಿ ಅದ್ಭುತವಾಗಿ ಬರುತ್ತೆ. ಬ್ಯಾಲೆನ್ಸ್ಡಲ್ಲಿ ನಾರ್ಮಲಾಗಿ ಬರುತ್ತೆ. ಬೂಸ್ಟ್ ಪ್ಲಸ್, ಏನು ಬೇಸ್ ಬೂಸ್ಟ್ ಪ್ಲಸ್ ಅಂತಿದೆ ಅದಕ್ಕೆ ಓಕೆ ಕೊಟ್ಟೆ. ಬೇಸ್ ಏನಾದರೂ ಅದ್ಭುತವಾಗಿ ಬರುತ್ತೇನೋ ಅಂತ, ಏನೂ ಚೇಂಜ್ ಆಗಲ್ಲ ಅಂತ ಅನ್ನಿಸ್ತು. ಸ್ವಲ್ಪ ಒಂದು 5% ಬೇಸ್ ಬೂಸ್ಟ್ ಆಗ್ಬೋದು ಅಷ್ಟೇ. ಅಂಥ ಅದ್ಭುತವಾದ ಬೇಸ್ ಕ್ಲಾರಿಟಿ ಬರುತ್ತೆ ಆ ಒಂದು ಮೋಡ್ಗೆ ಹಾಕೊಂಡಾಗ ಅಂತ ನನಗೇನು ಅನ್ನಿಸ್ಲಿಲ್ಲ ಸ್ನೇಹಿತರೆ. ಇನ್ನು ನೋಡಿ, ಸಿಂಗಲ್ ಟ್ಯಾಪ್ ಮಾಡಿದ್ರೆ ಹೋಮ್ ಬಟನನ್ನು, ಡಬಲ್ ಟ್ಯಾಪ್ ಮಾಡಿದ್ರೆ ಸಾಂಗ್ ಚೇಂಜ್ ಆಗಬೇಕಾ, ಗೇಮ್ ಮೋಡ್ಗೆ ಹೋಗ್ಬೇಕಾ, ಇವೆಲ್ಲನೂ ನಮ್ಮ ಇಷ್ಟಕ್ಕೆ ತಕ್ಕಾಗಿ ಚೇಂಜ್ ಮಾಡ್ಕೊಳ್ಬೋದು. ಎಲ್ಲ ಆಪ್ಷನ್ಗಳಿಲ್ಲಿದೆ ಸ್ನೇಹಿತರೆ. ಈ ರಿಯಲ್ಮಿ ಲಿಂಕ್ ಆ್ಯಪು ತುಂಬ ಸ್ಮೂತಾಗಿದೆ ಸ್ನೇಹಿತರೆ. ಆರಾಮಾಗಿ ಯೂಸ್ ಮಾಡ್ಬೋದು, ಆರಾಮಾಗಿ ಪೇರ್ ಮಾಡ್ಬೋದು. ಯಾವುದೇ ರೀತಿಯ ತೊಂದರೆ ಈ ಒಂದು ಆ್ಯಪಲ್ಲಿಲ್ಲ. ಇನ್ನು ಈ ಒಂದು ಬ್ಲೂಟೂತ್ನ ಡಿಸೈನ್ ಬಗ್ಗೆ ಮಾತಾಡೋದಾದರೆ, ನೋಡ್ತಾ ಇದ್ರಲ್ಲ ಈ ರೀತಿ ಡಿಫ್ರೆಂಟ್ ಟೆಕ್ಸ್ಚರ್ ಡಿಸೈನ್ ಇದೆ. ಇನ್ನು ಬಟನ್ಸ್ ಬಗ್ಗೆ ಮಾತಾಡೋದಾದರೆ, ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್ ಬಟನ್, ಒಂದು ಹೋಮ್ ಬಟನ್ನು, ಆನ್ ಆ್ಯಂಡ್ ಆಫ್ ಬಟನ್ನು. ನಾವೇನು ಆನ್ ಆ್ಯಂಡ್ ಆಫ್ ಬಟನನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇತ್ತೀಚಿನ ಒಂದು ಬ್ಲೂಟೂತ್ ಸ್ಪೀಕರ್ಗಳಲ್ಲಿ ಅನ್ನಿಸ್ತದೆ. ಈ ರೀತಿ ತೆಗೆದ್ರೆ ಆನ್ ಆಗುತ್ತೆ, ಈ ರೀತಿ ಕ್ಲೋಸ್ ಆದರೆ ಆಫ್ ಆಗುತ್ತೆ. ಆಟೋಮೆಟಿಕಲ್ ಅದೇ ಡಿಸ್ಕನೆಕ್ಟ್ ಆಗುತ್ತೆ, ಅದೇ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ. ತುಂಬ ಬೇಗ ಕನೆಕ್ಟ್ ಆಗುತ್ತೆ. ತುಂಬ ಖುಷಿ ಕೊಡುವಂಥ ವಿಚಾರ ಅಲ್ಲದೆ, ಒಂದು 1000 ರೂಪಾಯಿ ಪ್ರೈಸ್ ರೇಂಜಲ್ಲಿ ಒಂದು ಬ್ಲೂಟೂತು ಆ್ಯಪಲ್ಲಿ ಸಪೋರ್ಟ್ ಆಗುತ್ತೆ ಅಂದರೆ ಇನ್ನೂ ಖುಷಿ ಕೊಡೋ ವಿಚಾರ. ತುಂಬ ಫ್ಲೆಕ್ಸಿಬಲ್ ಆಗಿದೆ ಸ್ನೇಹಿತರೆ. ಬಿಲ್ಡ್ ಕ್ವಾಲಿಟಿ ಇರ್ಬೋದು, ಡಿಸೈನ್ ಆಗಿರ್ಬೋದು, ಅಂಥ ಓವರ್ಲೋಡೆಡ್ ಆಗಿಲ್ಲ, ಅಂಥ ಡಿಸಪಾಯಿಂಟೆಡ್ ಆಗೋ ರೀತಿಯೂ ಇಲ್ಲ. ಚೆನ್ನಾಗಿದೆ ಸ್ನೇಹಿತರೆ, ತಕ್ಕ ಮಟ್ಟಿಗೆ. ಸಾರಿ ಸ್ನೇಹಿತರೆ, ಹಾಡು ಕೇಳಿಕೊಂಡು ನಿಮ್ಮ ಜೊತೆ ಮಾತಾಡೋದನ್ನು ಮರ್ತ್ಬಿಟ್ಟೆ. ಯಾವ ಹಾಡು ಕೇಳ್ತದಪ್ಪ ಅಂತದ್ದು ಅಂತ ಹೇಳಿದ್ರೆ, ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ. ನಮ್ಮ ಜನ ಇದ್ದಾರಲ್ಲ ಯೂಟ್ಯೂಬ್ ಚಾನಲ್ ಉಳ್ಸೋಕ್ಕೆ ಅಂತ. ಇಲ್ಲಿ ಸ್ನೇಹಿತರೆ ತಮಾಷೆಗೆ ಹೇಳಿದೆ. ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ಅಲ್ಟಿಮೇಟ್ ಆಗಿದೆ ಸ್ನೇಹಿತರೆ. ಈ ಒಂದು ಪ್ರೈಸ್ ರೇಂಜ್ಗೆ 1200 ರೂಪಾಯಿಗೆ ಅಲ್ಟಿಮೇಟ್ ಸೌಂಡ್ ಬರುತ್ತೆ ಸ್ನೇಹಿತರೆ. ಹೇಳಿದ್ನಲ್ಲ, ರಿಯಲ್ಮಿ ಲಿಂಕ್ ಆ್ಯಪ್ನಲ್ಲಿ
ಬ್ರೈಟ್ ಅನ್ನೋ ಒಂದು ಫೀಚರ್ ಇದೆ. ಬ್ರೈಟ್ ಅನ್ನೋ ಒಂದು ಸೌಂಡ್ ಮೋಡ್ಗೆ ನೀವು ಓಕೆ ಕೊಟ್ಕೊಂಡು ಮ್ಯೂಸಿಕನ್ನು ಕೇಳೋದಾಗಲಿ, ಕಾಲ್ ಆಪ್ಷನನ್ನು ಯೂಸ್ ಮಾಡೋದಾಗಲಿ ಮಾಡಿದ್ರೆ ಅದ್ಭುತವಾದ ಕ್ಲಾರಿಟಿಯನ್ನು, ಒಂದು ಬೇಸನ್ನು ನೀವು ಕೇಳ್ಬೋದು. ಮ್ಯೂಸಿಕ್ ಕೇಳುವಾಗ ಅದ್ಭುತವಾದ ಬೇಸ್ ಬರುತ್ತೆ, ಒಳ್ಳೆ ಕ್ಲಾರಿಟಿ ಬರುತ್ತೆ, ಒಳ್ಳೆ ತುಂಬ ಜಾಸ್ತಿ ವಾಲ್ಯೂಮ್ ಕೇಳಿಸುತ್ತೆ ಸ್ನೇಹಿತರೆ, ಜೋರಾಗಿ ಕೇಳಿಸುತ್ತೆ ಹಾಡು, ತುಂಬ ಖುಷಿಯನ್ನು ಕೊಡುತ್ತೆ, ತುಂಬ ಪ್ರೀಮಿಯಂ ಎಕ್ಸ್ಪೀರಿಯೆನ್ಸನ್ನು ನಿಮಗೆ ಈ ಒಂದು ಡಿಝೋ ವೈರ್ಲೆಸ್ ಆ್ಯಕ್ಟಿವ್ ಬ್ಲೂಟೂತ್ ತಂದು ಕೊಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಆಲ್ರೆಡಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸ್ನೇಹಿತರೆ. ನೀವು ರಿಯಲ್ಮಿ ಲಿಂಕ್ ಆ್ಯಪ್ ಮೂಲಕನೇ ಯೂಸ್ ಮಾಡಿ. ಯಾಕೆ ಅಂದರೆ ನೀವು ಯಾವ ರೀತಿ ಬೇಕೋ ಆ ರೀತಿ ಆಪ್ಟಿಮೈಸನ್ನು ಮಾಡ್ಕೊಳ್ಬೋದು, ಸೌಂಡು ಮೋಡ್ಗಳನ್ನು ಚೇಂಜ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಆ್ಯಪು. ಇದನ್ನು ಬಿಟ್ಟರೆ ಈ ಒಂದು ಬ್ಲೂಟೂತ್ 5.3 ಸಪೋರ್ಟ್ ಮಾಡುತ್ತೆ. ಇದೊಂದು ಖುಷಿ ಕೊಡೋ ವಿಚಾರ. IP67 ವಾಟರ್ ರೇಟಿಂಗನ್ನು ಹೊಂದಿದೆ. ಇನ್ನೇನು ಬೇಕು, ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ, ಅದೊಂದು ಖುಷಿ ಕೊಡೋ ವಿಚಾರ. ಈ ಒಂದು ಪ್ರೈಸ್ ರೇಂಜಲ್ಲಿ ಎಲ್ಲ ಮೈಕ್ರೋ USB ಚಾರ್ಜಿಂಗ್ ಪೋರ್ಟನ್ನು ಕೊಡ್ತಾರೆ, ಇವರು ಟೈಪ್ ಸಿ ಕೊಟ್ಟಿದ್ದಾರೆ, ಅದೊಂದು ಖುಷಿ ಕೊಡೋ ವಿಚಾರ. ಫುಲ್ ಚಾರ್ಜ್ ಮಾಡಿದ್ರೆ 23 ಗಂಟೆಗಳ ಕಾಲ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಅದಂತೂ ಶುದ್ಧ ಸುಳ್ಳು. ನಾನು ಇದನ್ನು ಚೆಕ್ ಮಾಡಿದ್ದೀನಿ. ಒಂದು 7ರಿಂದ 8 ಅವರು ಮ್ಯೂಸಿಕ್ ಪ್ಲೇಬ್ಯಾಕ್ ಮಾಡ್ಬೋದು ಅಷ್ಟೇ. 23 ಅವರು ಸತ್ಯಕ್ಕೆ ದೂರವಾದ ಮಾತು. ಸಾಕು 7ರಿಂದ 8 ಅವರು ಅಂದರೆ ಒಂದು ದಿನ ಬೆಳಗ್ಗೆ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ 7-8 ಅವರು ಏನೋ ಸಾಂಗ್ನೇ ಕೇಳ್ತಾ ಕೂತ್ಕೊಳ್ಳಲ್ವಲ್ಲ, ನಾವು ಬೇರೆ ಕೆಲಸ ಮಾಡ್ತಿರ್ತಾನೆ, ಬೇಜಾರಾದ ಕೇಳೋಕ್ಕೆ, ಡ್ಯೂಟಿ ಮುಗಿಸ್ಕೊಂಡು ಬಂದು ಕೇಳೋಕ್ಕೆ, ರಾತ್ರಿ ಹೊತ್ತು ಕೇಳೋಕ್ಕೆ, ಈ ರೀತಿ ಬಿಡುವಿನ ಸಮಯದಲ್ಲಿ ಕೇಳೋಕ್ಕೆ 8 ಅವರು ದೊಡ್ಡ ಬ್ಯಾಟ್ರಿ ಬ್ಯಾಕಪ್ಪು. ಯಾವುದೇ ರೀತಿಯ ತೊಂದರೆ ಇಲ್ಲ ಸ್ನೇಹಿತರೆ. ಯೂಸ್ ಮಾಡ್ತೀನಿ, ತೊಗೊಳ್ತೀನಿ ಅನ್ನೋರು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಬೇಗ ಹೋಗಿ ಪರ್ಚೇಸ್ ಮಾಡಿ. 1500 ರೂಪಾಯಿ ಆಫರ್ ಟೈಮಲ್ಲಿ 1000 ರೂಪಾಯಿಗೆ ಸಿಗುತ್ತೆ ನೋಡಿ. ನೀವೇನಾದರೂ ಫ್ಲಿಪ್ಕಾರ್ಟಲ್ಲಿ ಹೋಗಿ ಡಿಝೋ ವೈರ್ಲೆಸ್ ಆ್ಯಕ್ಟಿವ್ ಅಂತ ಟೈಪ್ ಮಾಡಿದ್ರೆ ಈ ಒಂದು ಬ್ಲೂಟೂತ್ ಆಪ್ಷನ್ ಓಪನ್ ಆಗುತ್ತೆ. ಪರ್ಚೇಸ್ ಮಾಡಿ ಸ್ನೇಹಿತರೆ. ಇನ್ನೇನು, ಎಲ್ಲರೂ ಮಲ್ಕೊಳ್ಳೋ ಮುಂಚೆ ನಾನು ವಿಡಿಯೋ ನೋಡಿ. ಎಲ್ಲರಿಗೂ ಶುಭರಾತ್ರಿ, ಒಳ್ಳೆಯದಾಗಲಿ. ನೀವು ವಿಡಿಯೋಗಳನ್ನು ನೋಡ್ತಾ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ ನನಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ವಾಕ್ಯವನ್ನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ, ಒಳ್ಳೆಯದಾಗಲಿ. ಬಾಯ್.